ನಮಸ್ಕಾರ ಗೆಳೆಯರೆ, ನಾನು ಡಾಕ್ಟರ್ ಗ್ಲಾಡ್ಸನ್ ಮಾತಾಡ್ತಾ ಇದ್ದೇನೆ ಫ್ರಮ್ ಡಾಕ್ಟರ್ ಗ್ಲಾಡ್ಸನ್ ಎಕ್ಸ್ಪ್ಲೇನ್ಸ್ ಚಾನಲ್. ನಮ್ಮ ಚಾನೆಲ್ಗೆ ನೀವು ತುಂಬ ಇದು ಆಸಕ್ತಿಯಿಂದ ನೋಡ್ತಾ ಇದ್ದೀರಂತ ನನಗೆ ತಿಳಿದು ಬಂದಿದೆ. ಧನ್ಯವಾದಗಳು. ಈಗ ನಮ್ಮ ಒಬ್ಬರು ವೀಕ್ಷಕರು ಇದೇ ಚಾನಲ್ ನೋಡ್ತಾ ಲಾಸ್ಟ್ ಟೈಮ್ ಒಂದು ಇದು ಶೀತದ ಗಡ್ಡೆ ಬಗ್ಗೆ ಒಂದು ಮಾತಾಡುವಾಗ ಅವರು ನನಗೊಂದು ಕ್ವೆರಿ ಹಾಕಿದರು. ಅವ್ರ ಮಗುವಿಗೆ ಕತ್ತಲ್ಲಿ ಒಂದು ಗಂಟು ಥರ ಬೆಳೆದಿತ್ತು. ಸೊ ಇದು ಏನಾಗಿರ್ಬೋದು ಅಂತ ನಾನು ಯೋಚನೆ ಮಾಡಿದೆ, ಯಾಕಂದರೆ ಫೋನಲ್ಲೇ ಮಾತಾಡಿದ್ದೆ. ನನಗೆ ಈಗ ಅರ್ಥ ಆಯಿತು, ಅವರ ವೈದ್ಯರು ಅವರಿಗೆ ಕರೆಕ್ಟಾಗಿ ಅದು ಎಕ್ಸ್ಪ್ಲೇನ್ ಮಾಡಲಿಲ್ಲ. ಅದು ಈ ಗಡ್ಡೆಗಳು ಕತ್ತಲ್ಲಿ, ಇದು ನಮ್ಮ ಗಾಡಿಯಲ್ಲಿ ಕೆಲವು ಸಲ ಒಂದು ರೆಡ್ ಲೈಟ್ ಬರುತ್ತೆ ಇದರಲ್ಲಿ ಡ್ಯಾಶ್ಬೋರ್ಡಲ್ಲಿ. ಆ ರೆಡ್ ಲೈಟ್ಸು ಸೆನ್ಸರ್ಸ್ ಅಂತ ಹೇಳ್ತೇವೆ. ಈ ಸೆನ್ಸರ್ಸ್ ಫಾರ್ ಎಕ್ಸಾಂಪಲ್ ಒಂದು ಸೆನ್ಸರು ಆನ್ ಆದರೆ ಅಡಿಯಲ್ಲಿ ಚೆಕ್ ಎಂಜಿನ್ ಲೈಟ್ ಇರ್ಬೋದು, ಅಂದರೆ ಎಂಜಿನಲ್ಲಿ ಏನೋ ತೊಂದರೆ ಇದೆ ಅದನ್ನು ಚೆಕ್ ಮಾಡುವಂಥ. ಹಾಗೆ ಇನ್ನೊಂದು ಕಡೆ ರೆಡ್ ಲೈಟ್ ಬಂದರೆ ಇದು ಆಯಿಲ್ ಕಮ್ಮಿ ಆಗಿದೆ ಅಂತ ಸೆನ್ಸರ್ ಇರ್ಬೋದು. ಸೊ ಈ ಥರ ಸೆನ್ಸರ್ಸ್ ಕಾರಲ್ಲಿ ಇದೆಯಲ್ಲ, ಹಾಗೆ ಭಗವಂತ ನಮ್ಮ ದೇಹದಲ್ಲೂ ಈ ಥರ ಸೆನ್ಸರ್ಸ್ ನಮ್ಮ ವೈದ್ಯರಿಗೆ ತಿಳಿಯಲಿ ಅಂತ ಮಾಡಿರ್ತಾರೆ. ದೇಹದಲ್ಲಿ ಎಲ್ಲ ಕಡೆ ಇದೆ. ENT ಯಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡುವಾಗ ನಮ್ಮ ಕತ್ತಲ್ಲಿ, ಇಡೀ ಕತ್ತಲ್ಲಿ ಈ ಗಡ್ಡೆಗಳು ಇರ್ತವೆ. ಸಣ್ಣ ಸಣ್ಣ ಗಡ್ಡೆಗಳು, ಲಿಂಫ್ ನೋಡ್ಸ್ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಮುಟ್ಟಿದ್ರೆ ನಮ್ಗೆ ಗೊತ್ತಾಗಲ್ಲ. ಆದರೆ ಕಾಯಿಲೆ ಇದ್ದಾಗ ಕೆಲವು ಜಾಗದಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಮೂಗಲ್ಲಿ ಇಲ್ಲ ಮೂಗು ಗಂಟಲ್ಲಿ ಕಾಯಿಲೆ ಇದೆ, ಇಲ್ಲಿ ಈ ಏರಿಯಾ ಇದು ಲೆವೆಲ್ 2 ಅಂತ ಹೇಳ್ತೇವೆ ಇದಕ್ಕೆ. ಈ ಲೆವೆಲ್ 2 ಗಡ್ಡೆ ಇದಾಗುತ್ತೆ. ಈಗ ಬಾಯಲ್ಲಿ ಏನಾದರೂ ಆದರೆ ಇಲ್ಲಿ ಲೆವೆಲ್ 1 ಏರಿಯಾ, ಈ ಜಾಗದಲ್ಲಿ ಗಡ್ಡೆಗಳು ದೊಡ್ಡದಾಗ್ತವೆ. ಇಲ್ಲಿ ನೋವಾಗ್ಬೋದು, ಇಲ್ಲ ಒಂದು ಗಂಟು ಥರ ಫೀಲ್ ಆಗ್ಬೋದು. ಈ ಗಂಟು ಸ್ವಲ್ಪ ದಪ್ಪ ಆಗುತ್ತೆ ಆ ಟೈಮಲ್ಲಿ. ಸೊ ಅದಕ್ಕೆ ಗೊತ್ತಾಗುತ್ತೆ ನೋವು ಮತ್ತು ದಪ್ಪ. ಆ್ಯಂಡ್ ಅದು ಮುಟ್ಟಿದಾಗ ಅದು ಹೆಂಗಿರುತ್ತೆ ಅಂದರೆ, ನೀವೊಂದು ಗ್ರೇಪ್ಸ್ ಮುಟ್ಟಿದ ಥರ ಗಟ್ಟಿಗೂ ಇರುತ್ತೆ, ಆದರೆ ಕಲ್ಲು ಥರ ಗಟ್ಟಿ ಅಲ್ಲ, ಸ್ವಲ್ಪ ಲೈಟಾಗಿ ಮೆತ್ತಗಿರ್ಬೋದು, ಆದರೆ ನೋವು ಇರುತ್ತೆ. ಆ್ಯಂಡ್ ಆ ಗಡ್ಡೆ ಆಚೆ ಈಚೆ ಮೂವ್ ಆಗುತ್ತೆ. ಹಿಂಗೆ ಒತ್ತಿದ್ರೆ ಈ ಸೈಡು ಮೂವ್ ಆಗ್ಬೋದು, ಈ ಕಡೆ ಮೂವ್ ಆದರೆ ಈ ಕಡೆದು ಸ್ವಲ್ಪ ಮೂವ್ಮೆಂಟ್ ಇರ್ಬೋದು. ಸೊ ಹಿಂಗಿದ್ದಾಗ ಅಂದರೆ ಅದು ಏನು ಹೇಳ್ತಾ ಇದೆ ಅಂದರೆ, ಅಲ್ಲಿ ಎಲ್ಲೋ ಬಾಯಲ್ಲಿ ಏನೋ ಒಂದು ಇನ್ಫೆಕ್ಷನ್ ಆಗಿದೆ, ಅದನ್ನು ನಾನು ನೋಡ್ಕೊಳ್ತಾ ಇದ್ದೇನೆ ಅಂತ. ಅದು ತುಂಬ ದೊಡ್ಡದಾದರೆ ಅಂದರೆ ನಾನು ನೋಡ್ಕೊಳ್ಳೋಕೆ ನನ್ನ ಕೈಯಿಂದ ಆಗ್ತಾ ಇಲ್ಲ, ನನಗೆ ಸಹಾಯ ಬೇಕು ಅಂತ ಅದು ಹೇಳ್ತಾ ಇದೆ ನಿಮ್ಮ ದೇಹ ನಿಮಗೆ. ಆಯಿತಾ? ಅದೇ ಥರ ಕೆಲವು ಇದರಲ್ಲಿ ಫಾರ್ ಎಕ್ಸಾಂಪಲ್ TB ಯಲ್ಲಿ ಅದೇ ಆ ಥರನೂ ದೊಡ್ಡದಾಗುತ್ತೆ, ಆದರೆ ನೋವಿರಲ್ಲ, ತುಂಬ ದೊಡ್ಡದಾಗಿ ಗಡ್ಡೆ ಆಗುತ್ತೆ. ಮುಟ್ಟಿದಾಗ ಏನಾಗುತ್ತೆ, ಒಂಥರ ಈ ಮುದ್ದೆಯನ್ನು ಮುಟ್ಟಿದಂಗೆ ಆಗುತ್ತೆ, ಸಾಫ್ಟಾಗಿರುತ್ತೆ. ಆ್ಯಂಡ್ ಒತ್ತಿದ್ರೆ ಹಂಗೆ ಅಂಕಿನ ಪೇಸ್ಟ್ ಥರ, ಒಂದು ಬಾಲ್ ಒಳಗೆ ಪೇಸ್ಟ್ ಇದೆಯಲ್ಲ ಆ ಥರ ಫೀಲಿಂಗ್ ಬರುತ್ತೆ. ಸೊ ಹಿಂಗಿದ್ರೆ ಇದು ಮೋಸ್ಟ್ಲಿ ನಮ್ಮ ದೇಶದಲ್ಲಿ ಇದು TB ಆಗಿರ್ಬೋದು ಅಂತ ಇದು ಬರುತ್ತೆ. ಹಾಗೆ ಕೆಲವು ಸಲ ಗಡ್ಡೆ ಏನೂ ನೋವಿರಲ್ಲ, ಆದರೆ ಗಟ್ಟಿಗಿರುತ್ತೆ, ಕಲ್ ಥರ ಗಟ್ಟಿ ಇರುತ್ತೆ, ಅದು ಏನು ಅಲ್ಲಾಡಲ್ಲ. ಇದು ತುಂಬ ಡೇಂಜರಸ್, ಇದು ಕರ್ಕರೋಗದ ಲಕ್ಷಣ. ಸೊ ಇಂಥ ಏನಾದರೂ ಸಂದರ್ಭ ಬಂದರೆ, ಈ ಗಡ್ಡೆ ಸಣ್ಣದು ಒಂದು ರಾಗಿ ಕಾಳಷ್ಟು ಇದ್ದರೆ ಚಿಂತೆ ಮಾಡಬೇಡಿ. ಅದು ಅಟ್ಲೀಸ್ಟ್ ಅದು ಒಂದು ನಮ್ಮ ಗೋಲಿ ಅಷ್ಟು ಕಾಲು ಬಂದರೆ, ಅಷ್ಟು ದೊಡ್ಡದಿದೆ ಅಂದರೆ ಅದು ಈಗ ನಿಮ್ಮ ಡಾಕ್ಟರಿಗೆ ನೀವು ಸಂಪರ್ಕಿಸಬೇಕು. ಸೊ ಇದು ನಾನು ಕತ್ತಿನ ಗಂಟು. ಸೊ ಇದು ನಾನು ಹೇಳ್ದಲ್ಲ, ಇದು ಬಾಯಿದ ಏರಿಯಾ, ಇದು ಗಂಟ್ಲದ ಏರಿಯಾ. ಹಾಗೆ ಇಲ್ಲಿ ಕತ್ತಲ್ಲಿ ಇಲ್ಲಿ ಹಿಂದೆ ಎಲ್ಲಾದರೂ ಬಂದರೆ, ಇದು ಇಲ್ಲಿ ನಿಮ್ಮ ತಲೆ ಅಡಿಯಲ್ಲಿ, ಕೂದಲ ಅಡಿಯಲ್ಲಿ ಎಲ್ಲಾದರೂ ಏನೋ ಇನ್ಫೆಕ್ಷನ್ ಇರ್ಬೋದು, ಇಲ್ಲ ಒಂದೊಂದ್ಸಲ ಹೊಟ್ಟಾಗಿದ್ರೇನೋ. ಸೊ ಹಂಗಿದ್ದಾಗ ನೀವು ಅದನ್ನು ನಿಮ್ಮ ವೈದ್ಯರಿಗೆ ತೋರಿಸ್ಬೇಕು.